ಭಾಗ್ಯದ ಬೆಳಕಾಯ್ತು. ಹೋ ಧಾನ್ಯದ ಲಕ್ಷ್ಮಿಯು ಬರುತ್ತಿಹ ಬಾಗಿಲ ತೋರಣ ಚೆಲುವಾಯ್ತು. ಪ್ರೀತಿ ನಗುವಿನ ಜಲಿಯು ಎಲ್ಲ ಮೊಗಮೊಗದಿ ಅನ್ನಪೂರ್ಣೆಯು ಭಾಗ್ಯ ತಂದಳು ನಾಡಿಗೆ, ಓ ಭೂಮಿಗೆ. ಬಂಗಾರ ತೆನೆ ತೆನೆ ಎಲ್ಲ ಬಂಗಾಡಿ ಮನೆ ಮನೆಗೆ, ಸಂತೋಷ ಹಿರಿ ಹಿರಿ ಹಿಗ್ಗಿ ಚಂದಾದ ಮಗಳು ನಗೆ. ಸುಗ್ಗಿ ಸಿರಿ ಅರಳಿತು ಗಲಗಲ ಗಲಗಲ ಸವಿಯುವ ಸಿಹಿ ಫಲ. ಹೋ ತುಂಬಿ ತುಳುಕಲಿ ಆನಂದ ಕಲರವ ನಾಡಿಗೆ, ಓಹೋ ಭೂಮಿಗೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಪ್ರೀತಿಯ ಮನೆ ಮಗಳು ಸುಜಾತವಾಗ ಟೈಮು ರಾತ್ರಿ 8:30 ಇತ್ತು. ನಾಳೆ ಸಂಕ್ರಮಣ ಅಲ್ಲ, ಹಾಗಾಗಿ ಬುತ್ತಿ ಮಾಡ್ಬೇಕಿತ್ತು. ಬುತ್ತಿಗಂತೂ ಎಣ್ಣೆ ಕಂಡೀಷನ್ ಈ ಚಟ್ನಿ ಬೇಕಲ್ಲ, ಅದಕ್ಕೋಸ್ಕರ ಚಟ್ನಿ ರೆಡಿ ಮಾಡಿದೆ. ಇನ್ನೇನು ಊಟ ಮಾಡಿ ಮಲಗ್ಬೇಕ್ರಿ. ಬೆಳಗ್ಗೆ ಜಲ್ದಿ ಹೇಳ್ಬೇಕು. ಇವಾಗ ಟೈಮು ಬೆಳಗ್ಗೆ 5 ಗಂಟೆಗೆ ನೋಡಿರಿ. ಎದ್ದಿದ್ದು 4 ಗಂಟೆಗೆ ಎದ್ದು ಕಸ ಹೊಡೆದು ನೀರು ಹಾಕಿ ರಂಗೋಲಿ ಅಷ್ಟೊತ್ತಿಗೆ ಟೈಮು 5:30 ಆಯಿತು. ಹೊರಗಂತೂ ಫುಲ್ ಕತ್ಲ ಅಂದ್ರೆ ಕತ್ಲ, ಯಾರೂ ಎದ್ದಿದ್ದೇ ಇಲ್ಲ. ನಾನು ಮತ್ತಲ್ಲಿ ಯಾರೋ ನಮ್ಮ ಮನೆ ಎದುರುಗಡೆನಲ್ಲ ಆ ಸೈಡ್ ಯಾರೋ ಎದ್ದು ಹೊರಗೆ ಸ್ವಲ್ಪ ಕಸ ಇತ್ತನ ಅದು ಸುಡಾಕ ಕುಂತಿದ್ರು, ಬೆಂಕಿ ಹಾಕಿದ್ರು. ಹೊರಗೆ ವಾತಾವರಣ ಭಾಳ ಚೆನ್ನಾಗಿ ಅನಿಸ್ತೈತೆ ನೋಡೋಕೆ. ತಂಪಿರ್ತೈತಲ್ಲ, ಚಳಿ ಅಂತೂ ಸಿಕ್ಕಾಪಟ್ಟೆ ಚಳಿ ಅಂದ್ರೆ ಚಳಿ ಇರತ್ರಿ. ಒಳಗೆಲ್ಲ ಬಂದೆ ಒಲಿ ಕತ್ತಿಸಿ ನೀರಿಟ್ಟೆ. ಜಳಕಕ್ಕೆ ನೀರಿಡ್ಬೇಕಲ್ಲ, ನೀರಿಟ್ಟು ಮತ್ತು ಹೊರ ಬಂದು ಕಲ್ಲೆಲ್ಲ ಒರೆಸಿ ಒಳಗೆ ಹೋಗಿ ಸ್ವಲ್ಪ ಕಾಳಿದ್ವು. ಪಲ್ಯಕ್ಕೆ ಕಾಳು ನೆನೆ ಹಾಕಿದ್ದೆ. ಹಾಗಾಗಿ ಅವರ ಬೆಂದರ ಬೈಲಿ ಕಲ್ಲು ಒರೆಸೋ ಮಠ ಅಂತ ಹೇಳಿಬಿಟ್ಟು ಅವನ್ನ ಬೇಯಿಸಾಕಿಟ್ಟು ನಾನು ಕಲ್ಗಿಲ್ಲೆಲ್ಲ ಒರೆಸಿದೆ. ಮನೆಯೆಲ್ಲ ಇಷ್ಟು ನೀಟ್ ಐತಿ. ನಮ್ಮ ಶ್ರೇಯ ಎದ್ಲಂತರೂ ಎಲ್ಲ ಹಳ್ಳಿಸ್ಬಿಡ್ತಾಳ್ರಿ. ಆಲ್ರೆಡಿ ಇವಾಗ ಅರ್ಧಂಬರ್ಧ ಅಡಿಗೆ ಆಯಿತು, ಇನ್ನೂ ಅರ್ಧ ಅಡಿಗೆ ಐತಿ. ಚಹಾ ಕುಡಿಯೋಂಗಾಗಿತ್ತು, ಹಾಗಾಗಿ ಚಹಾ ಮಾಡ್ಕೊಂಡು ಕುಡಿದು ಶ್ರೇಯಾಗೂ ಚಹಾ ಕೊಟ್ಟು ಆಕೆಗೆ ಸ್ವಲ್ಪ ನೀರು ಹಾಕಿ ಬಂದೆ. ಸ್ನಾನ ಮಾಡಕ್ಕಂತಾಳೆ. ಅಡುಗೆ ಅಂತೂ ಅರ್ಧ ಆಗೈತಿ, ಇನ್ನು ಅರ್ಧ ಮಾಡ್ಬೇಕಲ್ಲ. ಇದು ಏನೋ ಅಡುಗೆ ಮಾಡಕ್ಕೆ ಒಂಥರ ಬೇಸರ ಆಗ್ಬಿಡ್ತೈತೆ ನೋಡ್ರಿ. ಹಬ್ಬ ಹುಣ್ಣಿಮೆ ಯಾಕೆ ಬರ್ತವೆ ಅನಿಸ್ತೈತಿ. ಒಂದು ಐಟಮ್ ಅಲ್ಲಲ್ಲ, ನಾನಾ ಟೈಪ್ ಐಟಮ್ಗಳು ಮಾಡಬೇಕು. ಹಪ್ಪಳ ಕರೆದ್ರೆ ಜಾಸ್ತಿ ತಿನ್ನಂಗಿಲ್ಲ, ಹಂಗಾಗಿ ಸುಟ್ರೆ ತಿಂತಾರ ಅಂತ ಹೇಳಿ ಗ್ಯಾಸಿನ ಮೇಲೆ ಸುಟ್ಟು ಒಳ್ಳೆಣ್ಣೆ ಹಾಕ್ಬೇಕ್ರಿ. ಸುಟ್ಟ ಮೇಲೆ ಒಳ್ಳೆಣ್ಣೆ ಹಾಕಿದ್ರೆ ಮಸ್ತ್ ಟೇಸ್ಟ್ ಆಕವು. ಅದು ಆದಮೇಲೆ ನೆಕ್ಸ್ಟು ಒಂದು ಸ್ವಲ್ಪ ಸಂಡೆ ಗುಂಬಳಕಾಯಿ ಶೇಂಡ್ಗಿದ್ದು ಅಂದ್ರೆ ದುಂಡು ಮಾಡ್ತಾರೆ ನಮ್ಮ ಸೈಡ್, ಅವು ಭಾಳ ಚೆನ್ನಾಗಿ ಟೇಸ್ಟ್ ಆಕವು. ಅನ್ನ ಸಾಂಬಾರಿನ ಜೊತೆ ಮಸ್ತ್ ಟೇಸ್ಟ್ ಆಕವು. ಅವನ್ನ ಹುರಿದ್ಬಿಟ್ಟು ಅಡುಗೆ ಎಲ್ಲ ರೆಡಿ ಆಗೈತಿ. ಹೊಲಕ್ಕೆ ಏನೇನೆಲ್ಲ ಇಟ್ಕೋಬೇಕು ಅವೆಲ್ಲ ಮೂಲಂಗಿ ಸೊಪ್ಪು, ಈರುಳ್ಳಿ, ಟಮಾಟಿ ಹಣ್ಣು ಅವೆಲ್ಲ ಸೈಡಿಗೆ ಇಟ್ಟನಿ. ಅಡುಗೆ ಏನೇನು ಮಾಡೇನಪ್ಪ ಅಂತಂದ್ರೆ ಹಲಸಂದಿ ಕಾಳು ಪಲ್ಯ, ಹಲಸಂದಿ ಕಟ್ಟು ಬಂದಿತ್ತು, ಅದ್ರಾಗ ಸಾಂಬಾರು ಮಾಡಿದೆ. ಹಿಟ್ಟಿನ ಪಲ್ಯ, ಸೀರಾ, ಅಕ್ಕಿ ಪಾಯಸ, ಅನ್ನ, ಖಡಕ್ ರೊಟ್ಟಿ ಮತ್ತು ಬುತ್ತಿ ಇಷ್ಟೆಲ್ಲ ಮಾಡ್ಕೊಂಡನಿ. ಇವೆಲ್ಲ ಮಾಡಿಬಿಟ್ಟು ದೇವರಿಗೆ ಮೊದಲೇ ನೈವೇದ್ಯ ಮಾಡಬೇಕು. ದೇವರಿಗೆ ನೈವೇದ್ಯ ಮಾಡಿ ಆದಮೇಲೆ ಹೊಲಕ್ಕೆ ಹೋಗ್ಬೇಕು ಅಂತ ಮಾಡೇವಿ. ಅದಕ್ಕೋಸ್ಕರ ಡಬ್ಬಿ ಕಟ್ಕೋಬೇಕ್ರಿ. ಹೊಲಕ್ಕೆ ಹೋಗಿ ಊಟ ಮಾಡ್ತೇವೆ, ವರ್ಷಾನು ಹೋಗ್ತೇವೆ. ಟೈಮ್ ಇದ್ದರೆ ಹೋಗ್ತೇವೆ. ಏನರ ಎಮರ್ಜೆನ್ಸಿ ನಮ್ಮ ಮನೆಯವ್ರಿಗೆ ಕೆಲಸ ಇತ್ತಪ್ಪ ಅಂತಂದ್ರೆ ಅವರೆಲ್ಲಾದರೂ ಹೋದ್ರಂದ್ರೆ ಹೋಗಂಗಿಲ್ಲ. ಈ ಸರಿ ಅಂತೂ ಏನು ಕೆಲಸ ಇದ್ದಿಲ್ಲ, ಫ್ರೀ ಇದ್ರು. ಹಾಗಾಗಿ ಹೊಲಕ್ಕೆ ಹೋದ್ರಾತಂತ ಹೊಲಕ್ಕೆ ಬಂದೇವಿ. ನಾನು ಶ್ರೇಯ ಬಂದ್ವಿ, ಮತ್ತು ನಮ್ಮ ಮನೆಯವರು ಅವ್ರ ಫ್ರೆಂಡ್ ಕರ್ಕೊಂಡ್ಬರ್ತಾರಂತ ಹೋಗ್ಯಾರ. ಸಣ್ಣ ಗಿಡ ಐತ್ರಿ, ಅದು ಇಷ್ಟ ಐತದು. ಅದ್ರಾಗೆ ಒಂದು 4 ಕಾಯಿ ಬಿಟ್ಟಿದ್ದು. ಅಪ್ಪಾಜಿ ಅಲ್ಲೇ ಕರಿತಾ ಹೋದಿ ಚಾಪಿ ತಗೊಂಡ್ವಿ. ಅಲ್ಲೇ ಹಣ್ಣು ಸಿಕ್ತು ತಗೊಂಡ್ವಿ. ನೋಡಿ ಇಲ್ಲೇ ನಮ್ಮಿ ಹೊಲದಿಂದ ಬಂದ್ವಿ. ಹೀಗೆ ಕಸ ಹೊಡಿತು, ಬರಲ್ ತಗೊಂಡು ಅಪ್ಪಾಜಿ ಹೇಳ್ತು ಹಾಂ ಇವಾಗೆ ಬೋರ್ ಪೂಜೆ ಆಮೇಲೆ ಅಪ್ಪಾಜಿ ಬಂದ ಮೇಲೆ ಮಾಡಬೇಕು. ಇವಾಗ ಜಸ್ಟ್ ಕಸ ಹೊಡಿಯಕತ್ತು ಮಮ್ಮಿ, ಅದಕ್ಕೆ ಹಣ್ಣು ಸಿಕ್ವಾ ಆ ಗಿಡದಾಗ ಮುಳ್ಳಿತ್ತು ಅಲ್ವೇ, ಎಂತ ಚೂಸ್ತಿದೆ ಕರೆಗೂ. ಈ ದೊಡ್ಡಮ್ಮ ಚಪ್ಪಲಿ ಯಾರೋ ಹೊಲ್ದಾಗ ಬಿಟ್ಟಿದ್ರ ಮೊನ್ನೆ ವಿಡಿಯೋ ಚಂದ ನೀನು ಮೊನ್ನೆ ಹೊಲ್ದಾಗ ಬಿಟ್ಟಿದ್ರ ಸಾಕು ನೋಡಿ ಫ್ರೆಂಡ್ಸ್. ಇವತ್ತು ಕಸ ಹೊಡಿತು, ಚಾಪೆ ಹಾಸಾಕತ್ತಿತ್ತು ಮಮ್ಮಿ. ಚಾಪೆ ಸುಮ್ಮ ಹುಣ್ಣು ಬಕ್ಕಂಬಿಡೋರಿ. ಒಂದು ತೆಲುಗುಂಬರ ತರಲಿಲ್ಲ ಬೇ, ತೆಲುಗುಂಬ ರೋಗ ಮಾಡಿ.
ನೋಡಿರಿ ಫ್ರೆಂಡ್ಸ್, ನಮ್ಮ ಮಮ್ಮಿ ಬೋರ್ ಪೂಜೆಗೆ ಎಲ್ಲ ರೆಡಿ ಮಾಡಿ ತಾಟ್ನಾಗ ಇಟ್ಕೊಳಕತ್ತೈತಿ. ಅಪ್ಪಾಜಿ ಈಗ ಬರ್ತೈತಿ, ಆಮ್ಯಾಕ ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟು ಬರ್ತೈತಿ. ಅವನ್ನೆಲ್ಲ ಬೋರ್ ಪೂಜೆ ಆದ್ಮ್ಯಾಕ ನಾವಂತ ಹಣ್ಣು ತೋರಿಸಿದ್ವಿಲ್ಲ, ಅಂಥ ಹಣ್ಣನ್ನು ನಾವು ಹೊಲಕ್ಕೇನ ಬಂದು ಪೂಜೆ ಸಾಮಾನು ಅವೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡ್ಬೇಕಿತ್ತಲ್ಲ. ಅಂದ್ರೆ ಸ್ವಲ್ಪ ಮ್ಯಾಲ ಎತ್ತರಕಿನ ದೇವ್ರ ಫೋಟೋಗಳು ಅದು ರೀ, ಕೆಳ ನಿಂತ್ರೆ ಸಿಗಂಗಿಲ್ಲ. ಹಾಗಾಗಿ ಒಂದು ಕಲ್ಲು ಹಾಕಿದ್ರು, ಆ ಕಲ್ಲು ಮೇಲೆ ಹತ್ತಿ ಫೋಟೋಗಳೆಲ್ಲ ಪೂಜೆ ಮಾಡಿಬಿಟ್ಟು ಬೋರಿನ ಪೂಜೆ ಮಾಡ್ಬೇಕಿತ್ತು. ನಮ್ಮ ಮನೆಯವ್ರು ನೋಡಿದ್ರು ಇಷ್ಟೊತ್ತಾದರೂ ಬರಲೇ ಇಲ್ಲ. ಅಂದ್ರೆ ಬಾಳೆಕಂಬ ಅದೆಲ್ಲ ತಂದು ಕಟ್ತಾರನಂತ ವೆಯ್ಟ್ ಮಾಡಿದೆ, ಬರಲಿಲ್ಲ. ಟೈಮ್ ಆಕತ್ತೆಗಿಯಪ್ಪ, ಬಿಸಿಲು ಜಾಸ್ತಿ ಆಕತಿ ಅಂತ ಹೇಳಿಬಿಟ್ಟು ಒಳಗಿನ ಬೋರಿನ ಮನೆ ಪೂಜೆ ಮಾಡಿ ಹೊರಗೆ ಬೋರ್ ಪೂಜೆಗೆ ಅಂತ ಬಂದೆ. ಬೋರ್ ಪೂಜೆನೂ ಆಯಿತು. ಅವ್ರು ಬಂದು ಆರಾಮ ಬಾಳೆಗೊನೆನ ಕಟ್ಕೊಂಬಂದು ಕಟ್ತಾರ್ರಿ. ಈ ಬೋರ್ ಪೂಜೆ ಮಾಡಿ ಕೆಳಗಿನ ಬೋರ್ ಐತಿ, ಮಾಮಾರ ಬೋರು ಪೂಜೆ ಮಾಡಕ್ಕೆ ಹೋಗ್ಬೇಕು. ಅಂದ್ರೆ ನಂಗೆ ಅಲ್ಲಿ ಹೋಗಕ್ಕೆ ಒಂಥರ ಭಯ ಆಗ್ತೈತಿ. ಯಾಕಂದ್ರೆ ತೋಟ ಒಂಥರ ಭಯ ಅನ್ನಿಸ್ತೈತೆ ಅಲ್ಲಿ ಹೋಗಕ್ಕೆ. ಅಡಿಕೆ ಗಿಡ ಎಲ್ಲ ದೊಡ್ಡವದಲ್ಲ, ಹಂಗೆ ಹೋಗಂಗೆ ಅನ್ಸಲ್ಲ. ಅವರ ಬಂದು ಹೋಗಿ ಪೂಜೆ ಮಾಡ್ತಾರ್ರಿ. ಆಲ್ರೆಡಿ ಅವ್ರು ಬಂದು ಬಾಳೆಕಂಬ ಕಟ್ಕೊಂಬಂದು ಕಟ್ಟಾಕೊಂತಾರ್ರಿ. ಹಂಗೆ ಬೋರಿಗೂ ಕಟ್ತಾರೆ, ಬೋರಿನ ಮನೆಗೂ ಕಟ್ತಾರೆ. ನಮ್ಮ ಶ್ರೇಯಾ ಹಠ ಮಾಡ್ಕೊಂತ ನಿಂತಾಳ್ರಿ. ಶ್ರೇಯಾ ಒಂಚೂರು ಬಾರೆ ಹೋಗಿ ಬಾಳೆ ಎಲೆ ಕೊಯ್ಕೊಂಬರನು, ನೈವೇದ್ಯಕ್ಕೆ ಊಟಕ್ಕೆ ಬರ್ತಾವೆ ಅಂದ್ರೆ ಏನು ಮಾಡಿದ್ರು ಬರಲಿಲ್ಲ. ಮತ್ತು ಅವ್ರ ಅಪ್ಪಾಜಿ ಜಬರ್ಸಿದ್ರು, ಹಾಗಾಗಿ ಬಂದ್ಲು. ಅದು ನನಗೂ ಕೊಯ್ಯಾಕೆ ಸರಿ ಅನ್ಸಲ್ರಿ. ಯಾಕಪ್ಪ ಅಂತಂದ್ರೆ ಅದು ಕೊಯ್ದ ತಕ್ಷಣ ಅದು ಎಲ್ಲ ರಸ ಹನಿಕ್ ಬಿಡ್ತೈತೆ ರೀ. ಬಾಳೆ ಎಲೆದು ಬಟ್ಟೆ ಎಲ್ಲ ಕಲಿ ಆಗಿಬಿಡ್ತವೆ. ನಾನು ಯಾವಾಗೂ ಕೊಯ್ಕೊಂಬಂದಿಲ್ಲ, ಇದು ಫಸ್ಟ್ ಟೈಮು. ಎಲ್ಲದನ್ನು ಟ್ರೈ ಮಾಡಬೇಕು, ಅದಕ್ಕೋಸ್ಕರ ಬಂದೆ. ಅದು ಹೆದರ್ಕೊಂತ ಕೊಯ್ದೆ. ಅದು ನೋಡಿರಿ ಕುಡುಗೋಲರ ಎಷ್ಟು ದೊಡ್ಡದೈತಿ, ಕಸ ಕೊಯ್ಯೋ ಕುಡುಗೋಲು ನೋಡ್ರಿ. ಅದ್ರ ಹತ್ರ ಹಂಗೆ ಹೆದರ್ಕೊಂತ ಹೋಗಿ ಕೊಯ್ದೆ, ಅಡ್ಡಿ ಇಲ್ಲ. ಬಾಳೆ ಎಲೆ ಕೊಯ್ಕೊಂಡು ಬಂದೆ. ಇನ್ನು ಹೋಗಿ ನೈವೇದ್ಯ ಮಾಡಿ ಎಲ್ಲರಿಗೂ ಊಟಕ್ಕೆ ಬಡಿಸಿ ನಾವು ಊಟ ಮಾಡೋ ಅಷ್ಟೊತ್ತಿಗೆ ಟೈಮು ಎಷ್ಟಾಗತ್ತೆ ಗೊತ್ತಿಲ್ಲ. ಇವಾಗ ಬಾಳೆ ಎಲೆ ಕ್ಲೀನಾಗಿ ತೊಳ್ಕೊಬೇಕು. ಅಂದ್ರೆ ಔಷಧಿ ಅದು ಹೊಡೆದಿರ್ತಾರಲ್ಲ, ಹೊಲಸಾಗ್ಬಿಟ್ಟಿರ್ತವೆ, ಹಂಗೆ ಊಟ ಮಾಡಬಾರ್ದು ಅಂತ ಹೇಳಿ ಕ್ಲೀನಾಗಿ ತೊಳ್ಕೊಂಡ್ಬಿಟ್ಟು ನಮ್ಮ ನೋಡಿ ಫ್ರೆಂಡ್ಸ್, ಇವಾಗೆ ಕುಂಬಳ ಹಾಕಿದ್ದಾರೆ. ಐ ಥಿಂಕ್ ಮೂರ ಬಿದ್ದು ಅವಾಗೆ ಕುಂಬಳ ಹಾಕಿದಾಗೆ ಅಲ್ಲಿ ಕುಂಬಳ ಹೂ ಬಂದಿದೆ ನೋಡಿ. ಈ ಥರ ಇದೆ. ಇದು ಹೀಚು ಕುಂಬಳ, ಇದಿದೆ ಎಲ್ಲ ಕುಂಬಳ. ಇದು ಹೂವು ಮ್ಯಾಗಿನ. ಬನ್ನಿ, ಎಷ್ಟೋ ಗಿಡಗಳನ್ನು ಇನ್ನೂ ಇದ್ದೇವೆ, ತೋರಿಸ್ತೇನೆ ಬನ್ನಿ ಹೇಗಿದೆ ಅಂತ. ಬನ್ನಿ ಎಲ್ಲ ನೋಡಿ. ಇದು ಒಂದು ನೋಡಿ ಈ ಥರ ಇದೆ, ಚೆನ್ನಾಗಿದೆ ಅಲ್ಲ. ಇಡೀ ಹೊಲನೇ ನಮ್ಮದು ಹೊಲ ಎಷ್ಟು ಎಕರೆ ಇದೆ ಅಂದರೆ, ನಮ್ಮ ಹೊಲ ಎಷ್ಟು ಎಕರೆ ಇದೆ ಅಂದರೆ 2 ಎಕರೆ ಇದೆ. 2 ಎಕರೆ ಹೊಲ ಇದೆ ನಮ್ಮದು. ಬನ್ನಿ ಇಲ್ಲ ತೋರಿಸ್ತೀನಿ. ಈ ಥರ ಇದೆ ನೋಡಿ. ಇಲ್ಲೆಲ್ಲ ಏನೇನು ಮಾತಾಡಿದೀವ ಡೈರಿ ಬೈತಿದ್ರು. ನಮ್ಮ ಶ್ರೇಯಾ ಹೋಗಿ ಕುಂಬಳಕಾಯಿ ಯಾವ ಟೈಪ್ ಬಿಟ್ಟವು ಅಂತ ಹೇಳಿ ತೋರಿಸಿದ್ಲು. ಹಾಕಿದ್ವಿ, ವಿಚಿತ್ರ ಐತೆ ಬಿಡ್ರಿ. ಬ್ಯಾಡ ಶ್ರೇಯಾ, ಬಾಯಿಲ್ಲೇ ಸರಿ ಆಗಲ್ಲ, ನಿಂಗೆ ವೀಡಿಯೋ ಮಾಡೋಕ್ಕೆ ಸರಿ ಆಗಲ್ಲ, ಮಾತಾಡೋಕ್ಕೆ ಸರಿ ಆಗಲ್ಲ ಅಂತ ಕೇಳಿದ್ರು ಕೇಳಿಲ್ಲ. ಇಲ್ಲ ಮಮ್ಮಿ ನಾನೇ ಮಾಡ್ತೇನೆ, ಏನದು ಮಾಡ್ಕೆ ಅಂತ ಹೇಳಿದ್ಲು.
ನಾನು ನೋಡಿದ್ರೆ ಅಲ್ಲೆಲ್ಲ ನೈವೇದ್ಯಕ್ಕೆ ರೆಡಿ ಮಾಡಬೇಕು ಮತ್ತು ಮನೆಯವ್ರ ಫ್ರೆಂಡ್ ಬಂದಾರ ಊಟಕ್ಕೆ ಅವರಿಗೆಲ್ಲ ತಾಟ್ ಮಾಡ್ಬೇಕಲ್ಲ, ಅದಕ್ಕೋಸ್ಕರನ ಪಟ್ಟನ ಮೂಲಂಗಿ ಸೊಪ್ಪು ಮನೆ ಒಳಗೆ ಕಟ್ ಮಾಡ್ಕೊಂಬಂದಿದ್ದಿಲ್ಲ, ಹಾಗಾಗಿ ಇಲ್ಲೇ ಮಾಡಿದ್ರಾತು ಅಂತ ಹೇಳಿ ತಂದೆ. ಅದನ್ನು ಕೂಡ ಕ್ಲೀನಾಗಿ ತೊಳ್ಕೊಂಡು ಈರುಳ್ಳಿ ಟೊಮೊಟೊ ಹಣ್ಣು ಇವೆಲ್ಲ ಕಟ್ ಮಾಡಿ ಇಟ್ಕೊಂಡು ಅವರು ಎಲ್ಲ ಊಟಕ್ಕೆ ರೆಡಿಯಾಗಿ ಬಂದಿದ್ರು. ಊಟ ಬಡಿಸಿದೆ, ಊಟ ಮಾಡಕ್ಕೆ ಕುಂತಾರ. ನಾನು ಮತ್ತು ಶ್ರೇಯಾ ಇಬ್ಬರು ಸೇರಿ ಊಟ ಮಾಡಿದ್ವಿ. ಊಟ ಮಾಡಿ ಬಾರಿ ಹಣ್ಣು ಇದ್ವಲ್ಲೇ, ಹೀಗಾಗಿ ಬಾರಿ ಹಣ್ಣು ಹರಿದು ಕೊಡು ಮಮ್ಮಿ ಅಂತ ಭಾಳ ಅಂದ್ರೆ ಭಾಳ ಹಠ ಮಾಡಾಕುಂತಿದ್ಲು. ಈಕೆ ನನ್ನ ಕೈ ಬಿಡೋದು ತೆಗಿಯಪ್ಪ ಅಂತ ಹೇಳಿ ಅದ್ರೊಳಗೆ ಬಂದ್ವಿ. ಅಂದ್ರೆ ಬಿಸಿಲು ಸಿಕ್ಕಾಪಟ್ಟೆ ಐತಿ, ಬಟ್ ಮಳೆ ಹೇಳಿದ್ರು, ಮಳೆ ಮಾಡೋನು ಒಂದು ಸ್ವಲ್ಪ ಹೊತ್ತು ನೋಡಿದ್ರೆ ಮಳೆ ಮಾಡಾಕ್ತೈತಿ, ಇನ್ನೊಂದು ಸ್ವಲ್ಪ ಹೊತ್ತು ನೋಡಿದ್ರೆ ಬಿಸಿಲು ಬೀಳ್ತೈತಿ. ಅಲ್ಲೇ ಹೋಗಾಕೆ ನೋಡಿದ್ರೆ ಭಾಳ ಕಸ ಅಂದ್ರೆ ಕಸ ಐತಿ. ಯಾಕೆ ನನ್ನ ಮಾತು ಕೇಳಲ್ಲ ರೀ. ಅವ್ರ ಅಪ್ಪಾಜಿ ಇದ್ರೆ ಹೆದರ್ತಾಳ, ಬಟ್ ಅವ್ರ ಅಪ್ಪಾಜಿ ಊಟ ಮಾಡಿ ಅಲ್ಲೆಲ್ಲ ಹೊಲನ ನೋಡಕ್ಕಂತ ಹೋಗಿದ್ರು ಅವರು ಫ್ರೆಂಡ್ ಕರ್ಕೊಂಡು. ನೋಡ್ರಿ ಎಷ್ಟು ಬಿಟ್ಟವು ಕಾಯಿ ಅಂತಂದ್ರೆ ಅವು ಇನ್ನೂ ಹಣ್ಣಾಗೇ ಇಲ್ಲ. ಎಲ್ಲಾರು ಒಂದೊಂದು ಹಣ್ಣಾಗ್ಯವು. ಈಗ ಇಲ್ಲ ಮಮ್ಮಿ ಹಣ್ಣಾಗ್ಯವು ಅಂತ ಹೇಳಿ ಕರ್ಕೊಂಬಂದಾಳ. ಅದ್ರಾಗರ ಮುಳ್ಳು ಅಂದ್ರೆ ಭಾಳ ಮುಳ್ಳದವು. ಮತ್ತು ಏನು ಮಾಡ್ಬೇಕ್ರಿ, ಒಂದು 5-6 ಅಂತೂ ಮುಳ್ಳು ನಟು ಕೈಗೆ. ಅದ್ರೊಳಗೆ ಹರಿದು ಕೊಟ್ಟೆ. ಮಕ್ಕಳು ಕೇಳೋದು ಹೆಚ್ಚ, ತಾಯಿಗಳಾಗಿ ನಾವು ಅವ್ರಿಗೆ ತಂದು ಕೊಡೋದು ಹೆಚ್ಚ ಅಂತ ಹೇಳಿ ಹೊರಗೆ ಹೋಗಿ ತರಕಂತೂ ಆಗಲ್ಲ ಆ ಹಣ್ಣನ್ನು. ಹೀಗಾಗಿ ಹೊಲದೊಳಗೆ ಒಂದು 4-5 ಗಿಡ ಅದಾವು, ಅಲ್ಲೇ ಹಣ್ಣಾದಾಗ ಅವ್ರ ಅಪ್ಪಾಜಿನೂ ಹರ್ಕೊಂಬರ್ತಾರೆ. ಇಲ್ಲಪ್ಪ ಅಂದ್ರೆ ನಾ ಹೋದ್ರೆ ನಾನಾದರೂ ಹರ್ಕೊಂಬರ್ತೀನಿ. ಅದು ನೋಡ್ರಲ್ಲೇ ಅಡಿಕೆ ಗಿಡ ಸಣ್ಣ ಅದಾವಲ್ಲ, ಅಲ್ಲೇ ಶುಂಠಿ ಹಾಕಿದ್ವಿ. ಶುಂಠಿ ಈಗ ಕೀಳಾಕ ಬಂದೈತಿ, ಬಟ್ ರೇಟು ಅಷ್ಟೊಂದು ಇಲ್ಲಲ್ಲ, ಹಾಗಾಗಿ ನಾವು ಇನ್ನೂ ಸ್ವಲ್ಪ ದಿವಸ ಬಿಟ್ಟು ಕಿತ್ರಾತು ಅಂತ ಹೇಳಿ ಹಂಗೆ ಬಿಟ್ಟು ಮತ್ತು ಶ್ರೇಯಾ ಅಂತೂ ಬರವಲು ಜ್ವಾಳ ಹೋಗ್ಬೇಕು ನೋಡ್ರಿ. ಹುಳಿಕಾಳು ಗಿಡ ಅಲ್ಲಿ ನೋಡ್ರಿ, ನಮ್ಮ ಮನೆಯವರು ಅವ್ರ ಫ್ರೆಂಡು ಊಟಕ್ಕೆ ಬಂದಿದ್ರು. ಊಟ ಎಲ್ಲ ಮುಗಿಸಿದ್ಮೇಲೆ ಕುಂಬಳ ಬಳ್ಳಿ ನೋಡಾಕಂತಾರೆ. ಅಂದ್ರೆ ಈಚೆಗೆಯೋದು ಕುಂಬಳ ಈಚೆಗೈತಿ, ಹಾಗಾಗಿ ಅದಕ್ಕೆ ಯಾವ ಥರ ಎಣ್ಣಿನ ಹೊಡಿಬೇಕು, ಯಾವ್ದು ತರಬೇಕು ಅಂತ ಹೇಳಿ ಚರ್ಚೆ ಮಾಡಾಕಂತಾರೆ ಇಬ್ಬರು. ಏನೇ ಬಾ ನೋಡ್ರಿ ಆಗಿತ್ತು. ಆಕಿಗೆ ಮೊದ್ಲ ಪ್ಯಾಂಟು ಟೀ ಶರ್ಟ್ ಎರಡು ಇದ್ರೆ ಏನು ಬೇಡ ನೋಡ್ರಿ. ಲಂಗ ಹೆಂಗೆ ಬೀಚ್ ಹೋಗುದ್ಲು, ಜಂಪರ್ ಹೆಂಗೆ ಬೀಚ್ ಹೋಗುದ್ಲು, ಇದನ್ನ ಶ್ರೇಯಾ ಅಯ್ಯ ಅವೆಲ್ಲ ತೆಗಿಯಾರ ಯಾರು? ಮತ್ತು ಕಾಲಾಗ ನೋಡಲ್ಲಿ ಬುಟ್ಟಿ ಐತಿದೆ, ಅದ್ರೊಳಗೆ ಬುತ್ತಿ ಹಾಕಿಟ್ಟನಿ ಹೇಳ ಮ್ಯಾಲ. ಫ್ರೆಂಡ್ಸ್ ಹೊಲಕ್ಕೆ ನಾವು ಹೋಗಿ ಬಂದೆ. ಹೊರಗಂತೂ ಎಲ್ಲಿ ಹೋಗಲ್ಲ, ನಮ್ಮ ಸಂಕ್ರಮಣ ದಿನ ಸರಿನೂ ಇರಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ಸಿಂಚು ಅಮ್ಮ ಇಬ್ಬರೂ ಕೂಡ ಇದ್ದಿಲ್ಲಲ್ಲ, ಹಾಗಾಗಿ ಹೊಲಕ್ಕೆ ಹೋದ್ರೆ ಚೆನ್ನಾಗತಿ. ಹೋಗಿ ಊರಿನ ಪೂಜೆ ಮಾಡ್ಕೊಂಡು ಅಲ್ಲೇ ಊಟ ಮಾಡಿ ಬಂದ್ರೆ ಅದ ಒಂಥರ ಸಂಕ್ರಾಂತಿ ಹಬ್ಬ ಚಂದ ಆಕತ್ತಲ್ಲ ಅಂತ ಹೇಳಿಬಿಟ್ಟು ಹೊಲಕ್ಕೆ ಹೋಗಿ ಭಾಳ ಚೆನ್ನಾಗಾಯಿತು. ಬಟ್ ಸಿಂಚು ಅಮ್ಮ ಇದ್ದಿಲ್ಲಲ್ಲ, ಹಂಗಾಗಿ ಬೇಜಾರು ಅನ್ನಿಸ್ತು. ಇತ್ತಿತ್ತಾಗ ವೀಡಿಯೋನು ನಾನು ಸರಿಯಾಗಿ ಹಾಕಿಲ್ಲ, ಟೈಮು ಕೂಡ ಸಿಗಲ್ಲ. ಅದರ ಬೇರೆ ಕಮ್ತಗಾರ ಮನೆ ಅಂದ್ರೆ ನಿಮಗೆ ಗೊತ್ತಿರ್ತೈತಿ, ಕೆಲಸನೂ ಭಾಳ ಇರ್ತವೆ. ಇತ್ತಿತ್ತಾಗ 2 ತಿಂಗಳಾಯ್ತು ಕಂಟಿನ್ಯೂ ಆಗಿ ಹೊಲಕ್ಕೆ ಹೋಗಬೇಕಾದ ನಾನು. ಕುಂಬಳ ಹಾಕಿವಲ್ಲ, ಹಂಗಾಗಿ ಅದರೊಳಗಂತೂ ಡೈಲಿ ಕೆಲಸ ಇದ್ದೇ ಇರ್ತವೆ. ವಿಡಿಯೋ ಮಾಡೋಕೆ ಆಗಲಿಲ್ಲ. ಆದಷ್ಟು ಪ್ರಯತ್ನ ಮಾಡ್ತೇನೆ 2 ದಿವ್ಸಕ್ಕೆ ಒಂದರ ವಿಡಿಯೋ ಅಂತ ಪ್ರಯತ್ನ ಮಾಡ್ತೀನಿ. ಆದಷ್ಟು ಹಾಕ್ತೀನಂತ ಡೈಲಿ ವಿಡಿಯೋ ನೋಡ್ರಿ, ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿರಲ್ಲ ವಿತ್ ಹರಿಪ್ರಿಯಾ ಚಾನಲ್ ನೋಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ.